ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಧುಮೇಹಿಗಳಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟದ ಏರಿಕೆಯನ್ನು ತಡೆಗಟ್ಟಲು ಆರೋಗ್ಯಕರ ಆಹಾರವನ್ನು ಸೇವಿಸುವುದು ಮುಖ್ಯ. ಸಕ್ಕರೆ ಮತ್ತು ಹೆಚ್ಚಿನ ಕಾರ್ಬೋಹೈಡ್ರೇಟ್ ಆಹಾರಗಳನ್ನು ಮಿತವಾಗಿ ಸೇವಿಸಬೇಕು ಅಥವಾ ಸಂಪೂರ್ಣವಾಗಿ ತಪ್ಪಿಸಬೇಕು. ಪಿಸ್ತಾ ಮಧುಮೇಹಿ ಸ್ನೇಹಿ ಆಹಾರದಲ್ಲಿ ನೀವು ಸೇರಿಸಬೇಕಾದ ಅತ್ಯುತ್ತಮ ಆಹಾರ. ಪಿಸ್ತಾ ತಿನ್ನೋದ್ರಿಂದ ಯಾವ ರೀತಿಯ ಪ್ರಯೋಜನಗಳಿವೆ ಅನ್ನೋದರ ಕುರಿತ ಮಾಹಿತಿ ಇಲ್ಲಿದೆ. ಮಧುಮೇಹವಿರುವ ವ್ಯಕ್ತಿಗಳಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟದ ಏರಿಕೆಯನ್ನ ತಡೆಗಟ್ಟಲು ಆರೋಗ್ಯಕರ ಆಹಾರವನ್ನ ಸೇವಿಸುವುದು ಮುಖ್ಯವಾಗಿದೆ. ಸಕ್ಕರೆ ಮತ್ತು ಹೆಚ್ಚಿನ ಕಾರ್ಬೋಹೈಡ್ರೇಟ್ ಆಹಾರಗಳನ್ನು ಮಿತವಾಗಿ ಸೇವಿಸಬೇಕು ಅಥವಾ ಸಂಪೂರ್ಣವಾಗಿ ತಪ್ಪಿಸಬೇಕು. ಮಧುಮೇಹ ಸ್ನೇಹಿ ಆಹಾರದಲ್ಲಿ ನೀವು ಸೇರಿಸಬೇಕಾದ ಒಂದು ಆಹಾರ ಅಂದ್ರೆ ಅದು ಪಿಸ್ತಾ. ಇದನ್ನ ನಿಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸುತ್ತೆ. ಮಧುಮೇಹ ಹೊಂದಿರೋರ್ಗೆ ಇದು ಆರೋಗ್ಯಕರ ಮತ್ತು ತೃಪ್ತಿಕರ ಆಹಾರವಾಗಿದೆ. ಆರೋಗ್ಯಕರ ಕೊಬ್ಬು ಮತ್ತು ಫೈಬರ್ನಿಂದ ತುಂಬಿರುವ ಪಿಸ್ತಾಗಳು ಒಟ್ಟಾರೆ ಯೋಗಕ್ಷೇಮಕ್ಕೆ ಕೊಡುಗೆ ನೀಡುತ್ತವೆ. ಮಧುಮೇಹ ಇರೋರು ಪಿಸ್ತಾ ತಿನ್ನೋದ್ರಿಂದ ಯಾವ ರೀತಿಯ ಪ್ರಯೋಜನಗಳಿವೆ ಎಂಬುದರ ಬಗೆಗಿನ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಅಧ್ಯಯನವೊಂದರ ಪ್ರಕಾರ ಪಿಸ್ತಾ ಲಘು ಆಹಾರವಾಗಿ ಸೇವಿಸೋದ್ರಿಂದ ಗ್ಲೈಸಮಿಕ್ ನಿಯಂತ್ರಣ, ರಕ್ತದೊತ್ತಡ, ಬೊಜ್ಜು ಮತ್ತು ಮಧುಮೇಹ ರೋಗಿಗಳಲ್ಲಿ ಉರಿಯೂತದ ಮೇಲೆ ಪ್ರಯೋಜನಕಾರಿ ಪರಿಣಾಮ ಬೀರುತ್ತೆ. ಆದ್ದರಿಂದ ನೀವು ಇದನ್ನ ನಿಯಮಿತ ಆಹಾರದಲ್ಲಿ ಸೇರಿಸಿಕೊಳ್ಳಬಹುದು ಅಂತ ತಿಳಿಸಿದೆ. ಫೈಬರ್, ಆರೋಗ್ಯಕರ ಕೊಬ್ಬುಗಳು ಮತ್ತು ಅಗತ್ಯ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ಪಿಸ್ತಾಗಳು ನಿಮ್ಮ ದೇಹಕ್ಕೆ ಉತ್ತಮವಾಗಿದೆ. ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಸ್ಥಿರವಾಗಿಡಲು ಇದು ಹೇಗೆ ಸಹಾಯ ಮಾಡುತ್ತೆ ಬನ್ನಿ ನೋಡೋಣ. ಕಡಿಮೆ ಗ್ಲೈಸಮಿಕ್ ಸೂಚ್ಯಂಕ. ಪಿಸ್ತಾಗಳು ಕಡಿಮೆ ಗ್ಲೈಸಮಿಕ್ ಸೂಚ್ಯಂಕವನ್ನು ಹೊಂದಿವೆ. ಕಡಿಮೆ ಗ್ಲೈಸಮಿಕ್ ಆಹಾರವನ್ನು ಸೇವಿಸೋದು ಮಧುಮೇಹಿಗಳಿಗೆ ಅತಿ ಮುಖ್ಯವಾಗಿದೆ. ಯಾಕಂದ್ರೆ ಇದು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟದಲ್ಲಿ ಹಠಾತ್ ಸ್ಪೈಕ್ ಮತ್ತು ಕುಸಿತವನ್ನ ತಡೆಯಲು ಸಹಾಯ ಮಾಡುತ್ತೆ. ಪಿಸ್ತಾದಂತಹ ಆಹಾರಗಳಿಂದ ಗ್ಲೂಕೋಸ್ ಕ್ರಮೇಣ ಮತ್ತು ಸ್ಥಿರವಾಗಿ ಬಿಡುಗಡೆಯಾಗೋದ್ರಿಂದ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣಕ್ಕೆ ಉತ್ತಮ ಕೊಡುಗೆ ನೀಡಬಹುದು. ಇದು ಮಧುಮೇಹಿಗಳಿಗೆ ಸೂಕ್ತವಾದ ಆಯ್ಕೆಯಾಗಿದೆ. ಫೈಬರ್ ಸಮೃದ್ಧ. ಪಿಸ್ತಾದಲ್ಲಿ ನಿರ್ದಿಷ್ಟವಾಗಿ ಕರಗುವ ಫೈಬರ್ ಸಮೃದ್ಧವಾಗಿದ್ದು, ಈ ರೀತಿಯ ಫೈಬರ್ ಜೀರ್ಣಾಂಗ ವ್ಯೂಹದಲ್ಲಿ ಜೆಲ್ ತರಹದ ವಸ್ತುವನ್ನ ರೂಪಿಸುತ್ತೆ. ಗ್ಲೂಕೋಸ್ ಹೀರಿಕೊಳ್ಳುವಿಕೆಯನ್ನ ನಿಧಾನಗೊಳಿಸುತ್ತೆ ಮತ್ತು ಊಟದ ನಂತರ ರಕ್ತದಲ್ಲಿನ ಸಕ್ಕರೆಯ ಏರಿಕೆಯನ್ನ ಕಡಿಮೆ ಮಾಡುತ್ತೆ. ಪಿಸ್ತಾದಲ್ಲಿನ ಫೈಬರ್ ಅಂಶ ಸ್ವಲ್ಪ ಊಟ ಮಾಡಿದ್ರೂ ಕೂಡ ಸಂತೃಪ್ತಿಯನ್ನ ಉತ್ತೇಜಿಸುತ್ತೆ. ಹಾಗಾಗಿ ಇದು ವ್ಯಕ್ತಿಗಳು ತಮ್ಮ ತೂಕವನ್ನ ನಿರ್ವಹಿಸಲು ಸಹಾಯ ಮಾಡುತ್ತೆ. ಇದು ಮಧುಮೇಹ ನಿರ್ವಹಣೆಯ ಮತ್ತೊಂದು ಪ್ರಮುಖ ಅಂಶವಾಗಿದೆ. ಆರೋಗ್ಯಕರ ಕೊಬ್ಬು. ರಕ್ತದಲ್ಲಿನ ಸಕ್ಕರೆ ಮಟ್ಟಗಳ ಮೇಲೆ ಅವುಗಳ ಪ್ರಭಾವವನ್ನು ಮೀರಿ ಪಿಸ್ತಾಗಳು ಆರೋಗ್ಯಕರ ಕೊಬ್ಬುಗಳನ್ನು ಹೊಂದಿರುತ್ತವೆ. ಉದಾಹರಣೆಗೆ ಮೋನೋಸ್ಯಾಚುರೇಟೆಡ್ ಮತ್ತು ಪಾಲಿ ಅನ್ಸ್ಯಾಚುರೇಟೆಡ್ ಕೊಬ್ಬುಗಳು. ಈ ಕೊಬ್ಬುಗಳು ಮಧುಮೇಹದ ಪ್ರಮುಖ ಅಂಶವಾದ ಸುಧಾರಿತ ಇನ್ಸುಲಿನ್ಗೆ ಸಂಬಂಧ ಹೊಂದಿವೆ. ನಿಮ್ಮ ಆಹಾರದಲ್ಲಿ ಪಿಸ್ತಾ ಸೇರಿಸುವ ಮೂಲಕ ಮಧುಮೇಹ ಹೊಂದಿರುವ ವ್ಯಕ್ತಿಗಳು ಇನ್ಸುಲಿನ್ಗೆ ತಮ್ಮ ದೇಹದ ಪ್ರತಿಕ್ರಿಯೆಯನ್ನ ಹೆಚ್ಚಿಸಿಕೊಳ್ಳಬಹುದು. ಇನ್ನು ಹೆಚ್ಚಿನ ಇನ್ಸುಲಿನ್ ಪ್ರಮಾಣಗಳ ಅಗತ್ಯವನ್ನ ಕಡಿಮೆ ಮಾಡಬಹುದು. ಹೆಚ್ಚಿನ ಪ್ರೋಟೀನ್ ಅಂಶ. ಪಿಸ್ತಾಗಳು ಪ್ರೋಟೀನ್ನ ಉತ್ತಮ ಮೂಲವಾಗಿದೆ. ಇದು ಸ್ನಾಯುವಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ಹೊಟ್ಟೆ ತುಂಬಿದ ಭಾವನೆಯನ್ನು ಉತ್ತೇಜಿಸಲು ಅವಶ್ಯಕವಾಗಿದೆ. ಊಟ ಮತ್ತು ತಿಂಡಿಗಳಲ್ಲಿ ಪ್ರೋಟೀನ್ ಭರಿತ ಆಹಾರವನ್ನು ಸೇರಿಸೋದ್ರಿಂದ ಮಧುಮೇಹಿಗಳು ತಮ್ಮ ಹಸಿವನ್ನು ನಿರ್ವಹಿಸಲು ಮತ್ತು ಅತಿಯಾಗಿ ತಿನ್ನೋದನ್ನು ತಡೆಯಲು ಸಹಾಯ ಮಾಡುತ್ತೆ. ಹೆಚ್ಚುವರಿಯಾಗಿ ಕಾರ್ಬೋಹೈಡ್ರೇಟ್ಗಳ ಹೀರಿಕೊಳ್ಳುವಿಕೆಯನ್ನ ನಿಧಾನಗೊಳಿಸುವ ಮೂಲಕ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರಗೊಳಿಸಲು ಪ್ರೋಟೀನ್ ಸಹಾಯ ಮಾಡುತ್ತೆ. ಉತ್ಕರ್ಷಣ ನಿರೋಧಕ. ಪಿಸ್ತಾದ ಒಂದು ಗಮನಾರ್ಹ ಪ್ರಯೋಜನ ಅಂದ್ರೆ ಅವುಗಳ ಉತ್ಕರ್ಷಣ ನಿರೋಧಕ ಅಂಶ. ಆಂಟಿ ಆಕ್ಸಿಡೆಂಟ್ಗಳು ದೇಹದಲ್ಲಿ ಆಕ್ಸಿಡೇಟಿವ್ ಒತ್ತಡ ಮತ್ತು ಉರಿಯೂತವನ್ನ ಎದುರಿಸಲು ಸಹಾಯ ಮಾಡುತ್ತೆ. ಇವೆರಡೂ ಮಧುಮೇಹ ಸಂಬಂಧಿತ ಸಮಸ್ಯೆಗಳಿಗೆ ಸಂಬಂಧಿಸಿವೆ. ಪಿಸ್ತಾದಂತಹ ಉತ್ಕರ್ಷಣ ನಿರೋಧಕ ಭರಿತ ಆಹಾರಗಳನ್ನು ಸೇವನೆ ಮಾಡೋದ್ರಿಂದ ಒಟ್ಟಾರೆ ಆರೋಗ್ಯಕ್ಕೆ ಕೊಡುಗೆ ನೀಡಬಹುದು ಮತ್ತು ಹೃದ್ರೋಗ ಹಾಗೂ ಕೆಲವು ಕ್ಯಾನ್ಸರ್ ಸೇರಿದಂತೆ ಅನೇಕ ಕಾಯಿಲೆಗಳ ಅಪಾಯವನ್ನ ಕಡಿಮೆ ಮಾಡಬಹುದು. ಮೆಗ್ನೀಷಿಯಂ ಹೇರಳ. ಮೆಗ್ನೀಷಿಯಂ ಪಿಸ್ತಾದಲ್ಲಿ ಹೇರಳವಾಗಿರುವ ಖನಿಜವಾಗಿದೆ ಮತ್ತು ಇನ್ಸುಲಿನ್ನಲ್ಲಿ ಪೋಷಕ ಪಾತ್ರವನ್ನು ವಹಿಸುತ್ತೆ. ಮೆಗ್ನೀಷಿಯಂ ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಿಸುತ್ತೆ, ಗ್ಲೂಕೋಸ್ ಅನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ಸಹಾಯ ಮಾಡುತ್ತೆ ಮತ್ತು ಮಧುಮೇಹವನ್ನು ನಿರ್ವಹಿಸಲು ಹೆಚ್ಚುವರಿ ಬೆಂಬಲವನ್ನು ಒದಗಿಸುತ್ತೆ. ಹೇರಳವಾದ ಪೋಷಕಾಂಶಗಳು.
ಪಿಸ್ತಾಗಳು ವಿಟಮಿನ್ B6, ಥಿಯಾಮಿನ್, ರಂಜಕ ಮತ್ತು ಮೆಗ್ನೀಷಿಯಂನಂತಹ ಜೀವಸತ್ವಗಳು ಹಾಗೂ ಖನಿಜಗಳಿಂದ ಹೇರಳವಾಗಿದೆ. ಈ ಪೋಷಕಾಂಶಗಳು ಚಯಾಪಚಯ ಕ್ರಿಯೆ, ನರಗಳ ಕಾರ್ಯ ಮತ್ತು ಮೂಳೆಯ ಆರೋಗ್ಯವನ್ನು ಹೆಚ್ಚಿಸುವಂತಹ ವಿವಿಧ ದೈಹಿಕ ಕಾರ್ಯಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಈ ಸೂಕ್ಷ್ಮ ಪೋಷಕಾಂಶಗಳ ಸರಿಯಾದ ಸೇವನೆಯು ಮಧುಮೇಹ ಹೊಂದಿರುವ ವ್ಯಕ್ತಿಗಳಿಗೆ ವಿಶೇಷವಾಗಿ ಮುಖ್ಯವಾಗಿದೆ. ಹಾಗಿದ್ರೆ ಮಧುಮೇಹಿಗಳು ಎಷ್ಟು ಪಿಸ್ತಾಗಳನ್ನ ತಿನ್ನಬಹುದು ಅನ್ನೋದು ನಿಮಗೀಗ ಪ್ರಶ್ನೆಯಾಗಿರಬಹುದು. ಅದಕ್ಕೆ ಉತ್ತರ ಇಲ್ಲಿದೆ. ಪಿಸ್ತಾದಲ್ಲಿ ಕಾರ್ಬೋಹೈಡ್ರೇಟ್ಗಳು ಇರೋದ್ರಿಂದ ಮಧುಮೇಹ ಹೊಂದಿರೋ ವ್ಯಕ್ತಿಯು ತಮ್ಮ ಒಟ್ಟಾರೆ ಕಾರ್ಬೋಹೈಡ್ರೇಟ್ ಸೇವನೆಯ ಬಗ್ಗೆ ಜಾಗರೂಕರಾಗಿರಬೇಕು. ಹೆಚ್ಚು ಕ್ಯಾಲೋರಿಗಳನ್ನು ಸೇವಿಸದೆ ಉತ್ತಮ ಆರೋಗ್ಯ ಪ್ರಯೋಜನಗಳನ್ನು ಪಡೆಯಲು ದಿನಕ್ಕೆ 1 ಔನ್ಸ್ ಅಂದ್ರೆ ಸರಿಸುಮಾರು 25 ಗ್ರಾಂ ಪಿಸ್ತಾವನ್ನ ತಿನ್ನಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.